ಟೈಮಿಂಗ್ ನೋಡ್ರಿ 8:56 ಆಗತ್ತತೆ. ಬೆಳಗಾವಿ ರೈಲ್ ಫ್ಯಾನ್ಸ್ ಕೋರ್ ಕಮಿಟಿ ಅವರ ಇದನ್ನ ಹಾಕ್ಯಾರ. ಹೊಸ LHB ಕೋಚ ಸರ್. 25 ಮೇಡ್ ಆಯ್ತು ನೋಡ್ರಿ ಫ್ರಂಟ್ ಕೋಚ್. ಕ್ರೌಡ್ ನೋಡ್ರಿ ಇಲ್ಲೇ ಜನರಲ್ಲಿಗೆ ನಮ್ಮ ಕೋಚ್ ಒಳಗೆ ಬಂದ ನೋಡ್ರಿ. ಈಗ ಫಸ್ಟ್ ಇಂಪ್ರೆಷನ್ ತೋರಿಸ್ಬೇಕಂದ್ರೆ ಹಳೆ ಕೋಚ್. ಇದು ಸೀಟ್ ನಂಬರ್ ಬಂದ್ಬಿಟ್ಟು ಎಸ್ ಅಂತೇಳಿ ಹೊಸ ಟ್ರೈನ್ ಕೊಟ್ರಂತ ಕೇಳಂತೇಳ್ರಿ ಅವ್ರಿಗೆ ಹೆಂಗೈತಿ ಇದು ಗಾಡಿ ಹೊಸದು ಅನ್ಸತೈತ್ಯಾ? ಇಲ್ಲಿ ನೋಡ್ರಿ ಇಲ್ಲೇ ನಾನು ಕುಂತಿದ್ದೆ, ಮತ್ತೊಂದು ಕಂಪ್ಲೇಂಟ್ ಬಂತು ಈ ಗಾಡಿ ಬಗ್ಗೆ. ಕ್ರಾಸಿಂಗ್ ವಿತ್ ಸಿದ್ಧಗಂಗಾ ಎಲೆಕ್ಟ್ರಿಸಿಟಿ ಸ್ಟೇಷನ್ ಒಳಗೆ ನಿಮ್ಗೆ 24 ಅವರ್ ಅವೈಲೇಬಲ್ ಇರುವಂಥ ಯಶವಂತಪುರ ವಾಸ್ಕುಲಾರ. ನಂಗೆ ಗೊತ್ತು ರೀ ನೀವು ವಿವೇಕ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಿಗೆ ವೇಟ್ ಮಾಡತ್ತೀರಿ, ಇಂಡಿಯಾಸ್ ಲಾಂಗೆಸ್ಟ್ ರನ್ನಿಂಗ್ ಟ್ರೈನಿಗೆ ಅಂತಂತೇಳಿ. ಬಟ್ ಅದಕ್ಕಿಂತ ಮೊದಲು ನನಗೆ ಇಂಪಾರ್ಟೆಂಟ್ ಅನಿಸಿದ್ದು ಬೆಳಗಾವಿ ಮೈಸೂರು ಬಾಗಲಕೋಟೆ ಎಕ್ಸ್ಪ್ರೆಸ್ಸದ್ದು LHB ರನ್. ಅದಕ್ಕೆ ಅದನ್ನು ತರ್ಬೇಕಂತೇಳಿ ನಿಮ್ಮ ಮುಂದೆ ನಾನು ಈಗ ಬಂದೇನಿ ರೀ ಧಾರವಾಡಿಗೆ. ಟೈಟಲ್ ತಮ್ಮನೇಲಿ ನೋಡೆಲ್ಲ ಕಂಡು ಹಿಡ್ದಿರ್ತೀರಿ ಯಾವ ಜರ್ನಿ ಅಂತೇಳಿ. ಎಲ್ಲರೂ ನಮಸ್ಕಾರ ರೀ, ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನು ಅಪ್ಲೋಡ್ ಮಾಡಾಮ ಇದ್ದೆ ವಿಡಿಯೋ, ಬಟ್ ಒಂದಷ್ಟು ಜನ ನನ್ನ ಫ್ರೆಂಡ್ಸ ಮತ್ತು ಒಂದಷ್ಟು ಜನ ಹೇಳಿ ನನಗೆ ಆ ವಿಡಿಯೋನ ಇದನ್ನು ವೇಟ್ ಮಾಡಿಸಿರಿ. ವಿವೇಕ್ ಎಕ್ಸ್ಪ್ರೆಸ್ ಹೆಂಗಿದ್ರು ಹಾಕತಿ ವೇಟ್ ಮಾಡ. ಬಟ್ ಮೇನ್ ಈಗ ಏನೈತಿ ಜನರಿಗೆ ನೀನು ಮುಟ್ಟಿಸ್ಬೇಕಾಗಿದ್ದ ಬೆಳಗಾವಿ ಮೈಸೂರು ಬಾಗಲಕೋಟದ್ದು LHB ರನ್. ಅದಕ್ಕೆ ನಾನು ನಿಮಗೆ ಕವರ್ ಮಾಡ್ಬೇಕಂತೇಳಿ ನಾನೀಗ ಬಂದೇನಿ ರೀ ನಮ್ಮ ವಿದ್ಯಾಕಾಶಿ ಧಾರವಾಡ ರೈಲ್ವೆ ಸ್ಟೇಷನಿಗೆ. ಟೈಮ್ ಬಂದ್ಬಿಟ್ಟು ಈಗ 7:50 ಏನೋ ಆಗತ್ತೈತಿ. ನಮ್ಮ ಟ್ರೈನ್ ಐತಿ 8:20 ಸಮಥಿಂಗ್ ಇದೆ ನೋಡ್ರಿ ನಮ್ಮ ಧಾರವಾಡದ ರೈಲ್ವೆ ಸ್ಟೇಷನ್. ನಿಮಗೆ ನಾನು ಹೋದ ವರ್ಷ ಏನೋ ಇಲ್ಲಿಂದ ಒಂದು ಜರ್ನಿ ಮಾಡಿನೂ ತೋರಿಸಿದ್ದೆ. ಬರೀ ಧಾರವಾಡದಕ್ಕೆ ಒಂದು ವಿಡಿಯೋ ಎಂಡು ಮಾಡೇನಿ. ನಾನು ರೀಸೆಂಟಾಗಿ ಒಂದೇ ಭಾರತ್ ಜರ್ನಿ ಮಾಡೀನಿ. ಅದ್ರದ್ದು 2ನೇ ಬರ್ಡೇ ದಿನ ಅದೇನದು ವೀಲ್ ಒಳಗೆ ಆಕ್ಸಲ್ ಒಳಗೆ ಬೆಂಕಿ ಎತ್ತಿತ್ತಲ್ಲ ಅವತ್ತು ಆ ಜರ್ನಿ ನಾನು ಮಾಡೀನಿ KSR ಬೆಂಗಳೂರಿಂದ. ಈಗ ಸೀರೀಸ್ ಏನು ಬರುತ್ತಲ್ಲ ವಿವೇಕ್ ಸೀರೀಸ್, ಆ ಸೀರೀಸ್ ಒಳಗೆ ಅದನ್ನು ಆ್ಯಡ್ ಮಾಡೀನಿ. ವಾಪಸ್ ಬೆಂಗಳೂರಿಗೆ ಬಂದಿದ್ದಲ್ಲ, ನಿಮ್ಗೆ ಮಸ್ತ್ ಸೀರೀಸ್ ಬರತೈತಿ. 6ರಿಂದ 7 ವಿಡಿಯೋದು. ಬರ್ರಿ ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ಎಂಟ್ರ್ ಆಗೋಣಂತ. ರೈಟ್ ಸೈಡಿಗೆ ನಿಮ್ಗೆ ಟಿಕೆಟ್ ಕೌಂಟ್ರ ಮತ್ತು ಇಲ್ಲಿ ಡಿಸ್ಪ್ಲೇ ಎಲ್ಲ ಸಿಗುತ್ತೆ. 12725 ಇಂಟರ್ಸಿಟಿ ಬರತೈತಿ 9:00 ಅದಕ್ಕಿಂತ ಮೊದಲು 8:15 ಐತಿ ಬೆಳಗಾವಿ ಮೈಸೂರು. ಅದಾದಮೇಲೆ ರಾಣಿ ಚೆನ್ನಮ್ಮ 9:13. ಫಸ್ಟ್ ನಿಮಗೆ ನೋಡೋಕೆ ಸಿಗೋದು ಜ್ಞಾನಪೀಠ ಪುರಸ್ಕೃತರದ ಚಿತ್ರಗಳು. ಇಲ್ಲಿ ನೋಡ್ರಿ ಇಲ್ಲೇ 2, 4, 6, 8 ಜನ ಅದಾರ ಇಲ್ಲಿ. ಸುಸ್ವಾಗತ ನಮ್ಮದೇ ನೋಡ್ರಿ ಇದು ಟ್ಯಾಗ್ಲೈನ್, ಸ್ವಾಗತ ಸುಸ್ವಾಗತ ಅಂತಾರೆ. ನಂಗೆ ಯಾರೋ ಒಬ್ಬರು ಸಿಕ್ಕಾಗ ಹಿಂಗೆ ಕೇಳ್ತಾರೆ, ಬೈ ಸ್ವಾಗತ ಸುಸ್ವಾಗತ ಹೇಳೋದು ಮರ್ತಿಯಲ್ಲ ಅಂತಂತೇಳಿ. ಮೇ ಬಿ ನಂಗೆ ಅನ್ಸೋ ಮಟ್ಟಿಗೆ ಧಾರವಾಡದ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಏನನ್ನ ಎಂಟ್ರ್ ಆಗ್ಬೋದು ರೀ. ಇದು ಧಾರವಾಡದ ಪ್ಲಾಟ್ಫಾರ್ಮ್ ನಂಬರ್ 4 ಏನು ನೋಡತ್ತಾರಲ್ಲ, ಈಗ ರೀಸೆಂಟಾಗಿ ಅಮೃತ ಭಾರತ್ ಯೋಜನೆ ಒಳಗೆ ಏನು ಸ್ಟೇಷನ್ಗಳು ಇನಾಗ್ರೇಟ್ ಆದವಲ್ಲ, ಅದರೊಳಗೆ ಇದು ಇನಾಗ್ರೇಟ್ ಆತ. ನಮ್ಮ ಕರ್ನಾಟಕದ ಟೋಟಲ್ 5 ರೈಲ್ವೆ ಸ್ಟೇಷನ್ ಇನಾಗ್ರೇಟ್ ಆದವು. ಅವತ್ತು ನಿಮ್ಗೆ ನಾನು ಹರಿಪುರ ಎಕ್ಸ್ಪ್ರೆಸ್ ಜರ್ನಿನೂ ಮಾಡಿ ತೋರಿಸೀನಿ. ರೀಸೆಂಟಾಗಿ ಧಾರವಾಡ ರೈಲ್ವೆ ಸ್ಟೇಷನ್ ಭಾಳ ಪೀರಿಯಡ್ ಆಗತ್ತೈತಿ. ನೀವೇನರ ಬರತ್ತೀರಿ ನಿಮಗೆ ವೇಟಿಂಗ್ ಹಾಲ್ದು ನೋಡತ್ತೀರಿ ಅಂತಂತಂದ್ರೆ ಎಂಟ್ರ್ ಆಗಿ ಹುಡ್ಕೊಂಡು ನಿಮ್ಗೆ ಲೆಫ್ಟಿಗೆ ಸ್ಲೀಪರ ಮತ್ತು AC ವೇಟಿಂಗ್ ಹಾಲ್ಗಳೆಲ್ಲ ನೋಡೋಕೆ ಸಿಗುತ್ತೆ. ಒಂದು ಸಪ್ರೇಟ್ ಲೇಡೀಸ್ಗೂ ಐತಿ, ಜೆಂಟ್ಸಿಗೂ ಐತಿ. ಅದು ಸ್ಲೀಪರ್ ವೇಟಿಂಗ್ ಹಾಲ್ ಅಂತ ಹೇಳ್ಬೋದು, ಜನರಲ್ ವೇಟಿಂಗ್ ಹಾಲ್ ನಾರ್ಮಲಾಗಿ. ಮತ್ತು ನೋಡ್ರಿ ಇಲ್ಲಿ ಎಲ್ಲ ನಿಮ್ಗೆ ಅಪ್ಗ್ರೇಡ್ ಆಗೋದು ಕಂಡು ಬರುತ್ತೆ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಒಳಗೆ. ನಮ್ಮ ಟ್ರೈನ್ ಬರೋಕ್ಕಿಂತ ಮೊದಲು ಟ್ರೈನ್ ಡೀಟೇಲ್ಸ್ ಬಗ್ಗೆ ನೋಡೋಣ ಅಂತ. 17302 17,302 ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ರೀ. ಡೈಲಿ ಓವರ್ ನೈಟ್ ರನ್ ಆಗುವಂಥ ಎಕ್ಸ್ಪ್ರೆಸ್. 2 ಬೆಳಗಾವಿಯಿಂದ ಮೈಸೂರಿಗೆ ನಿಮ್ಗೆ ಟ್ರೈನ್ಗಳು ಸಿಗ್ತಾವೆ. ಒಂದು ವಿಶ್ವಮಾನವ ಬೆಳಗ್ಗೆ ಬಿಡುತ್ತೆ, ಒಂದು ರಾತ್ರಿ ಟ್ರೈನ್. ಇದು ಬಂದ್ಬಿಟ್ಟು ಬೆಳಗಾವಿ ಮೈಸೂರು. ಮತ್ತು ಈ ಟ್ರೈನ್ ಬಗ್ಗೆ ಮಾತಾಡ್ಬೇಕಂದ್ರೆ 2 ವರ್ಷದ ಮೊದಲು ಇದು ಧಾರವಾಡದಿಂದ ಮೈಸೂರು ಮಠ ರನ್ ಆಕೈತಿ ರೀ. ಆಮೇಲೆ 2 ವರ್ಷಕ್ಕಿಂತ ಮೊದಲು ಇದನ್ನು ಎಕ್ಸ್ಟೆಂಡ್ ಮಾಡ್ರೆ ಬೆಳಗಾವಿ ಮಠ. ಈಗಲೂ ಇದು ಜಾಸ್ತಿ ಪಾಪ್ಯುಲಾರಿಟಿ ತೊಗೊಂಡೈತಿ ಧಾರವಾಡದಿಂದ ಮೈಸೂರು ಎಕ್ಸ್ಪ್ರೆಸ್ ಅಂತಂತಲೇ ಹೇಳಿ. ನೀವು ಬೇಕಾದ್ರೆ ಟಿಕೆಟ್ ಚೆಕ್ ಮಾಡ್ಕೋಬೋದು ರಿಸರ್ವೇಷನ್ ಚಾಟ್ ಒಳಗೆಲ್ಲ. ಅದು ಆಲ್ಮೋಸ್ಟ್ ನಿಮಗೆ ಟಿಕೆಟ್ ಬುಕ್ಕಿಂಗ್ ಹುಬ್ಬಳ್ಳಿ ಮತ್ತು ಧಾರವಾಡದಿಂದ ನೋಡೇ ಸಿಗುತ್ತೆ. ಮತ್ತು ನಮ್ಮ ಟ್ರೈನಿಂದ ರೊಟೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಬೆಳಗಾವಿಯಿಂದ ಬಿಟ್ಟ ಮೇಲೆ ಖಾನಾಪುರ, ಲೋಂಡಾ, ಅಳ್ಳಾವರ ಮೇಲೆ ಬರುತ್ತೆ ಧಾರವಾಡ. ಇಲ್ಲಿಂದ ಹುಬ್ಬಳ್ಳಿ, ಯಳವಿಗಿ, ಹಾವೇರಿ ಮೇಲೆ ರಾಣೆಬೆನ್ನೂರು. ಬ್ಯಾಡಗಿನೂ ಸ್ಟಾಪ್ ಐತ್ರಿ. ರಾಣೆಬೆನ್ನೂರಿಂದ ಹರಿಹರ, ದಾವಣಗೆರೆ, ಅರಸೀಕೆರೆ, ಕಡೂರು, ಬರೂರು ಎಲ್ಲ ಸ್ಟಾಪ್ ಐತಿ. ಅರಸೀಕೆರೆಯಿಂದ ಹಾಸನದಿಂದ KR ನಗರ ಮೇಲೆ ನಾವು ಹೋಗಿ ತಲುಪ್ತೇವೆ ನಮ್ಮ ಮೈಸೂರಿಗೆ. ಭಾಳ ದಿನ ಆದಮೇಲೆ ಒಂದು ಮೈಸೂರಿಗೆ ನಾನು ಟ್ರೈನ್ ಜರ್ನಿನ ಮಾಡತ್ತೀನಿ. ನೀವು ಎಕ್ಸೈಟೆಡ್ ಅದಿರ ಅಂತ ಅನ್ಕೋತ. ನಾಳೆ ಯಾವುದೋ ಎಕ್ಸಾಮ್ ಅಥವಾ ಏನೋ ರ್ಯಾಲಿ ಇದ್ದಂಗೆ ಐತೆ ನೋಡ್ರಿ. ಫುಲ್ ಪ್ಲ್ಯಾಟ್ಫಾರ್ಮ್ ತುಂಬ ಎಲ್ಲ ಆಸ್ಪಿರೆಂಟ್ಸ್ಗಳು ಅಡ್ಡಾಡತ್ತಾರ. ನೀವು ನಂಗೆ ತಿಳಿಸ್ರಿ ಯಾವುದೈತೆ ಅಂತೇಳಿ. ನಾನು ನೋಡಿದೆ, ಯಾವುದು ನಂಗೆ ಕಂಡು ಬರಲಿಲ್ಲ. ನೋಡೋಣಂತ ಯಾವುದೋ ಒಂದು ಎಕ್ಸಾಮ್ ಐತಿ. ಇಲ್ಲಾಂದ್ರೆ ಇಷ್ಟು ರಶ್ ಆಗ್ತಿರ್ಕಿಲ್ಲ. ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಭಾಳ ರಶ್ ಆಗತ್ತೈತಿ ಇವತ್ತು. ಟೈಮಿಂಗ್ ನೋಡ್ರಿ 8:56 ಆಗತ್ತೈತೆ.
ಇನ್ನೂ ನಮ್ಮ ಟ್ರೈನ್ ಅರೈವ್ ಆಗಿಲ್ಲ. ಮತ್ತು ನಾನು ಕೇಳಿಪಟ್ಟೆ ಅದು ಅಗ್ನಿವೀರ್ ಎಕ್ಸಾಮ್ ಐತಂತ ಕಂಟಿನ್ಯೂಸ್ ಆಗಿ ಈಗ ಒಂದು 15 ದಿನ, ಅದಕ್ಕೆ ಇಷ್ಟು ಕ್ರೌಡ್ ಐತೆ ಈಗ ನಾನು ಕೇಳ್ಬಿಟ್ಟೆ. ಬಟ್ ಟ್ರೈನ್ ಭಾಳ ಡಿಲೇ ಆಯ್ತು. ಹೊರಗೆ ಔಟ್ರದಾಗ ಅದು ಅಳ್ಳವರ ಆದ್ಮೇಲೆ ತರಬೇಕು ಅಂತ ಬಂದಿದ್ರೆ, ಅದು ಹೊರಗೆ ಯಾಕೆ ತರಬಿದ್ರೆ ಅಂತ ಅದಕ್ಕೊಂದು ರೀಸನ್ ಐತ್ರಿ. ಏನು ಹೇಳ್ರಿ, ಅದ್ರದ್ದು ಅರೈವಲ್ ಟೈಮ್ 9:20 ಐತಿ. ಈಗ ಬಿಫೋರ್ ಹೋತಂದ್ರೆ ಹುಬ್ಳಿ ಈ ಟೈಮಿಗೆ ಭಾಳ ರಶ್ ಆಗುತ್ತೆ ಪ್ಲಾಟ್ಫಾರ್ಮ್. ಅದ್ರ ಸಂಬಂಧ ಇದನ್ನು ಇಲ್ಲೇ ಕ್ರಾಲ್ ಮಾಡ್ಕೊಂಡು ತೊಗೊಂಬಂದು ಆಮೇಲೆ ಒಮ್ಮೆ ಲಘುನೂ ಬಿಟ್ಕೋತಾರೆ. ಬಟ್ ಇವತ್ತು ನನಗೆ ಅನ್ಸೋಮಟ್ಟಿಗೆ ಟ್ಯೂಸ್ಡೇ ಆಗಿರೋದ್ರಿಂದ ಅಲ್ಲಿ ನೋಡ್ರಿ ಬಂತ ಗಾಡಿ ಹೊಸ LHB ಕೋಚಸ್ ಜೊತೆ ಅರೈವ್ ಆಯ್ತು ನೋಡ್ರಿ, ಹೊಸ LHB ಕೋಚ್ ಜೊತೆ. ಬೆಳಗಾವಿ ರೈಲ್ ಫ್ಯಾನ್ಸ್ ಕೋರ್ ಕಮಿಟಿ ಅವರ ಇದನ್ನ ಹಾಕ್ಯಾರ. ಯಾವ್ದಪ್ಪ ಇವತ್ತಂತಂದ್ರೆ KGMದ 40305 4D ಐತೆ. ಹೊಸ LHB ಕೋಚಸ್ 25 ಮೇಡ್ ಐತೆ ನೋಡ್ರಿ ಫ್ರಂಟ್ ಕೋಚ್. ಎರಡನೇದು 25. ಬಟ್ ಸೆಕೆಂಡ್ AC 18. ಹಿಂದಿನ ಸೆಕೆಂಡ್ AC 12 ಭಾಳ ಹೇಳಿದ ರಾತ್ರಿ ಇದು 2012. ಹಿಂದಿಂದ ಥರ್ಡ್ AC 6 ಥರ್ಡ್ AC ಕೊಟ್ರಿ ರೀ. ಅಂದ್ರೆ ಸ್ಲೀಪರ್ ಭಾಳ ಕಡಿಮೆ ಮಾಡ್ರಿ ಅನ್ಸುತ್ತೆ. 21ರದ, ಆಮೇಲೆ 22ರದ, ಆಮೇಲೆ ಎಷ್ಟರದ 20ರ ಥರ್ಡ್ AC. ಇವು ನಾನು ಹೇಳತ್ತಿದ್ದು ನಿಮಗೆ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ 21ದ. ಆಮೇಲೆ ಅದು ಬಂತಿಲ್ಲೇ ನಮ್ಮದು ಬರುತ್ತೀಗ S4 S6 ಎಲ್ಲ ಹಳೆ ಕೋಚ್ ಅದಾವ ರೀ. 17 S5 24ರದ ಐತಿ. ಇಲ್ಲಿ ನಮ್ಮ ಸೋನುಭಾಯಿ ಹೋದ್ರು ನೋಡಿ, ಅದು ನಮ್ಮ ಕೋಚ್ S4 ಮುಗೊಂಬರಿ. ಎಲ್ಲ ಹಳೆ ಕೋಚ್ ಅದಾವ ಆಲ್ಮೋಸ್ಟ್. ಭಾಳ ಬೇಜಾರಾಯ್ತು ಸ್ಲೀಪರ್ದು ಕಂಡೀಷನ್. ಮತ್ತು 3 AC ಇದು ನೋಡಿ. ಜನರಲ್ದವ್ರಿಗೆ ಭಾರಿ ಲಕ್ಕಿ ನೋಡ್ರಿ, 25 ಕೋಚ್ ಕೊಟ್ರ. ಬರ್ರಿ ಹೋಗೋಣ ಅಂತ ಮುಂದೆ ಟ್ರೈನ್ ಬೋರ್ಡ್ ಮಾಡೋಣ. ನಮ್ಮ ದೋಸ್ತರು ಬಂದಿದ್ರು, ಅವ್ರ ಜೊತೆ ಮಾತಾಡ್ಕೊತ ನಿಂತಿದ್ದೆ, ಅದಕ್ಕೆ ಹೋಗೊಂಬರ್ರಿ. ಕ್ರೌಡ್ ನೋಡ್ರಿ ಇಲ್ಲೇ ಜನರಲ್ಲಿಗೆ ಎಕ್ಸಾಮಿಗೆ ಹೋಗೋರ ರ್ಯಾಲಿ ಅಗ್ನಿವೀರದ್ದು ಭಾಳ ರಶ್ ಐತಿ. ಮುಂದೆ 2 ಜನರಲ್ಲ, ಹಿಂದೆ 2 ಜನರಲ್ಲ, 4 ಜನರಲ್ ಮಾಡ್ರೆ. 2 1 ಜನರಲ್ ಕಮ್ಮಿನೂ ಮಾಡ್ರಿ ಇದನ್ನು. ನಂಗೆ ಅನ್ಸೋಮಟ್ಟಿಗೆ ಪಕ್ಕ 2 ಜನರಲ್ ಕಡಿಮೆ ಮಾಡ್ರಿ. ನಾನು ನಮ್ಮ ದೋಸ್ತರ ಜೊತೆ ಮಾಡ್ಕೊತ ಅಲ್ಲೇ ಫ್ರಂಟಿಗೆ ನಿಂತಿದ್ದೆ, ಯಾಕಂದ್ರೆ ಅರೈವಲ್ ಮಸ್ತ್ ಬರುತ್ತಂತೇಳಿ. ಇಲ್ಲ 2 ಜನರಲ್ ಕನ್ಫ್ಯೂಸ್ ಆಗಿದೆ. S1 ಮತ್ತು S4 ನೋಡೋಕೆ. ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಭಾಳ ಶಾರ್ಟ್ ಬಂತು ರೀ ಟ್ರೈನ್. ನಂಗೆ ಈ ಟ್ರೈನ್ ಜೊತೆ ಭಾಳ ಮೆಮೊರೀಸ್ ಅದಾವೆ ರೀ, ಬೆಳಗಾವಿ ಮೈಸೂರು ಜೊತೆ. ಬಟ್ ಅದು ಧಾರವಾಡ ಮೈಸೂರು ಇತ್ತಲ್ಲ, ಅವಾಗ ಮೈಸೂರಿಗೆ ಟ್ರಿಪ್ ಹೋಗಿ ದೋಸ್ತರ ಜೊತೆ ಇದೇ ಟ್ರೈನ್ ಪ್ರಿಫರ್ ಮಾಡ್ತಿದ್ದೆವು ನಾವು ಭಾಳ. ನಮ್ಮ ಕೋಚ್ ಒಳಗೆ ಬಂದ ನೋಡ್ರಿ. ಈಗ ಫಸ್ಟ್ ಇಂಪ್ರೆಷನ್ ತೋರಿಸ್ಬೇಕಂದ್ರೆ ಹಳೆ ಕೋಚ್, ಲಿಟ್ರಲಿ ಹಳೆ ಕೋಚ್. ಕಲರ್ ಎಲ್ಲ ಹೋಗ್ಬಿಟ್ಟತಿ. ಮಿರರ್ ಕಂಡೀಷನ್ ನೋಡ್ರಿ ಇಲ್ಲೇ. ಮೋಸ್ಟ್ಲಿ ನಂಗೆ ಅನ್ಸುತ್ತೆ ಬೆಳಗಾವಿ ಇದು ಮೈಸೂರು ಮುಟ್ಟಿದ ಮೇಲೆ ಗಾಡಿ ಕ್ಲೀನ್ ಆಗುತ್ತೆ ಅಂತೇಳಿ. ಬಟ್ ಬೇಜಾರು ಅದಕ್ಕಾಗಿದ್ದಂದ್ರೆ ಹಳೆ ಕೋಚ್ ಕೊಟ್ಟಿದ್ದಕ್ಕೆ ಹಿಂಗೆ ರೀ, ಹಿಂಗೆ ಮಾಡೋದು ಹಿಂಗೆ ಮಾಡಿದೆ. ಇಲ್ಲಿ ನೋಡ್ರಿ, ಎಲ್ಲೋ ಗಾಡಿ ರನ್ ಆಗೈತಿದೆ ಸ್ಪೆಷಲ್ ಗಿಶಲ್ ಆಗಿ. ಮತ್ತು ಹಳೆ ಕೋಚಸ್ ಅದು ಗಾಡಿಗೆ ಅಲೋಟ್ ಆಗಿದ್ದು ಅಂತಂದು ಈ ಗಾಡಿಗೆ ಹಾಕ್ಯಾರ. ಬೆಳಗಾವಿ ಮೈಸೂರು ಅಂತ ಒಂದು ಇಂಪಾರ್ಟೆಂಟ್ ಮತ್ತು ಪ್ರಿಯಾರಿಟಿ ಗಾಡಿ. ಮತ್ತು ಮೈಸೂರಿಂದ ಬಾಗಲಕೋಟೆ ಹೋಗುವಂಥ ಬಸವ ಎಕ್ಸ್ಪ್ರೆಸ್ಸಿಗೆ ಈ ಟೈಪ್ ಕೋಚಸ್ ಕೊಟ್ಟಿದ್ದ ಭಾಳ ಬೇಜಾರಾಯ್ತು. ಬಟ್ ಜನರಲಿಗೆ ನಾರ್ಮಲಾಗಿ 25 ಮೇಡ್ ಕೋಚಸ್ಗಳು ಕೊಟ್ರೆ ಅದು ಖುಷಿ ಆಯ್ತು. ಡಿಪಾರ್ಟ್ ಆದ್ವಿ ನೋಡ್ರಿ ನಾವೀಗ ಧಾರವಾಡದಿಂದ. 5 ನಿಮಿಷ ಸ್ಟಾಪ್ ಆಗಿತ್ತು ಇಲ್ಲಿ. ಇದೇ ಪ್ಲಾಟ್ಫಾರ್ಮ್ನಿಂದನೇ ಸ್ಟಾರ್ಟ್ ಆಗಿತ್ತು ರೀ. 1ನೇ ಪ್ಲಾಟ್ಫಾರ್ಮಿಂದ ಫಿಕ್ಸ್ ಇದೆ ಟ್ರೈನ್ ಧಾರವಾಡದಿಂದ ಇದ್ದಾಗ. ನಾನು ಇಲ್ಲೇ ಬಂದು ಮೊದಲು 7 ಗಂಟೆ 7:30 ಬಂದು ಕುಂತು ಬಿಡ್ತಿದ್ದೆ. ಪ್ಲಾಟ್ಫಾರ್ಮಿಗೆ ಸೆಂಟಿಂಗ್ ಆಗಿಬಿಡ್ತಿದ್ದೆ. ಮೊದಲಿದೆ ಇದು ಹುಬ್ಳಿಗೆ ಹೋಗಿರುತ್ತಿತ್ತು ಮೇಂಟೆನೆನ್ಸಿಗೆ. ಹುಬ್ಳಿಯಿಂದ ಬಂದು ಸ್ಪೆಷಲ್ ಏನೋ ಆಗಿ ಬರ್ತಿತ್ತು, ಸ್ಪೆಷಲ್ ಎಕ್ಸ್ಪ್ರೆಸ್ ಏನೋ ಆಗಿ ಬರ್ತಿತ್ತು ಹುಬ್ಬಳ್ಳಿ ಧಾರವಾಡ. ಆಮೇಲೆ ಬಂದು ಇಲ್ಲಿ ನಿಂದಿರ್ತಿತ್ತು. ಭಾಳ ಮೆಮೊರೀಸ್ ಅದಾವೆ. ನಿಮ್ಮದು ಯಾರ್ದಾರ ಇದ್ರೆ ಕಾಮೆಂಟ್ ಮಾಡ್ತೀವಿ ಸರ್ ನನಗೆ ಈ ಗಾಡಿ ಜೊತೆ. ಇವತ್ತು LHB ಐತಿ ಟ್ರೈನ್. ಕಂಡೀಷನ್ ನೋಡ್ರಿ ಇದ್ರದ್ದು. ಇದು ಸೀಟ್ ನಂಬರ್ ಬಂದ್ಬಿಟ್ಟು S4 ಒಳಗೆ 3 ನಂಬರ್ ಸೀಟ್ ಲೋವರ್. 4 ಅಲ್ಲ? 4 ನಂಬರ್ ಸೀಟ್ ನೋಡ್ರಿ ಲೋವರ್. ಹೆಂಗಾಗೈತಿ ಪರಿಸ್ಥಿತಿ. SWR ಬೆಳಗಾವಿ ಸ್ಟುಡಿಯೋ. ಏನು ಮಾಡತ್ತೀರಿ ನೀವು ನೋಡ್ಬೇಕು. ನೀವು ಆನ್ಸರೇಬಲ್ ಅದ ರೀ ಜನತೆಗೆ. ಹೌದಲ್ವಾ? ಬೇಜಾರು. 2012 ನಾನು ಅದೇ ತೋರಿಸ್ದೆ. ಪ್ರತಿಯೊಂದು ಕೋಚು ರೀಡ್ ಮಾಡ್ಕೊಂತ ಬರ್ತಿದ್ದೆ ಬ್ರೋ. ನಾನು ಗಾಡಿ ಬಂದ ತಕ್ಷಣ ರೀಡ್ ಮಾಡ್ತಿದ್ದೆ.
ಗಾಡಿ ಬೋರ್ಡ್ ಆದಗೋಸ್ಕರ ಇದಾತ ನಮ್ಮ ಸೋನು ಭಯ್ಯಾರ. ಹಲೋ, ಹೇಗಿದ್ದೀರಾ? ಖುಷಿ. ಹಾಂ, ಇವರ ಪೂರ್ತಿ ಜರ್ನಿ ಮಾಡತ್ತಾರ ಬೆಳಗಾವದಿಂದ ಜರ್ನಿ ನೋಡ್ಬೇಕಂದ್ರೆ ಇವ್ರ ಚಾನಲ್ದಾಗ ಹೋಗಿ ನೋಡ್ರಿ ನೀವು. ನಾವು ಧಾರವಾಡದಿಂದ ಆ್ಯಸ್ ಆಲ್ವೇಸ್ ಮಿಡಲಿಂದ ಜರ್ನಿ ಮಾಡ್ತೀವಿ. ಇವ್ರು ಕೇಳತ್ತಿದ್ರಿ ಯಾಕೆ ಈ ಗಾಡಿಗೆ ಬಂದ್ರೇನಂತಂತೇಳಿ, ಹೊಸ ಟ್ರೈನ್ ಕೊಟ್ರಂತ. ಕೇಳಂತೇಳ್ರಿ ಅವ್ರಿಗೆ ಹೆಂಗೈತಿ ಇದು ಗಾಡಿ? ಹೊಸದು ಅನ್ಸತೈತೆ? ಇವತ್ತು ಫಸ್ಟ್ ಗಾಡಿ ಬಿಟ್ರಿ, ಇಲ್ಲಾಂದ್ರೆ ಇದು ಹಳದಿ ಕೋಚಸ್ ಇಂದ ರನ್ ಹಾಕಿತ್ತ. ಇವತ್ತು ಇದು ಫಸ್ಟ್ ಟೈಮ್ ಬಿಟ್ರಿ. ಇಲ್ಲ 5 ಸ್ಟಾರ್ ಅಂತೂ ಕೊಡಕ್ಕಾಗಲ್ಲ. ಇಲ್ಲಿ ನೋಡ್ರಿ, ಇಲ್ಲೇ ನಾನು ಕುಂತಿದ್ದೆ. ಮತ್ತೊಂದು ಕಂಪ್ಲೇಂಟ್ ಬಂತು ಈ ಗಾಡಿ ಬಗ್ಗೆ. ಈ ಚಾರ್ಜಿಂಗ್ ಪಾಯಿಂಟು ವರ್ಕ್ ಆಗತ್ತಿಲ್ಲ ಅಂತ. ವರ್ಕ್ ಆಗತ್ತಿಲ್ಲ ಹಾಕೊಳತ್ತಿದ್ರ ಚಾರ್ಜಿಂಗ್ ವರ್ಕ್ ಆಗಿಲ್ಲ. ಬೈ ಅದು ನಂಬರ್ ಕೊಟ್ಟಿರ್ತಾರಲ್ಲ, ಅಲ್ಲಿ ಕಾಲ್ ಮಾಡಿಬಿಟ್ರೆ. ಥ್ಯಾಂಕ್ ಯು. ಕ್ರಾಸಿಂಗ್ ವಿತ್ ಸಿದ್ಧಗಂಗಾ ಇಂಟರ್ಸಿಟಿ. ನೋಡ್ರಿ, ಇಲ್ಲೇ ಮೆಕ್ಯಾನಿಕ್ ಅವರು ಬಂದುಬಿಟ್ರೆ ನೀವು ಎಂದು ಆನ್ ದ ಗೋ ನಿಮ್ಗೆ ಏನಾರ ಪ್ರಾಬ್ಲಮ್ ಆಗುತ್ತಂದ್ರೆ ರೈಲ್ವೇಸ್ ಒಳಗೆ ಫೀಚರು ಐತಿ. ನೀವು ನಂಬರ್ ಕೊಟ್ಟಿರ್ತಾರೆ, ಅಲ್ಲಿಂದ ಕಾಲ್ ಮಾಡಿರಿ, ನಿಮ್ಗೆ ಆನ್ ದ ಗೋ ಬರುತ್ತಾರೆ. ಇದು ಭಾರಿ ಬೆಸ್ಟ್ ಫೀಚರ್ ನಮ್ಮ ಇಂಡಿಯನ್ ರೈಲ್ವೇಸ್ ಕಡೆಯಿಂದ. ನೋಡ್ರಿ, ಕ್ಲಿಯರ್ ಆಗೋದೈತೆ. ಹುಬ್ಬಳ್ಳಿ ರೈಲ್ವೆ ಬ್ರಿಡ್ಜ್ ಏರಿಯಾಗೆ ಎಂಟ್ರ್ ಅದೀವಿ ನೋಡ್ರಿ. ನಾನು ಅನ್ಕೊಂಡಿದ್ದೆ ಹೊರಗೆ ತರಪ್ತಾರೆ ಅಂತೇಳಿ, ಬಟ್ ಇಲ್ಲ, ನಾವು ಈಗ ಆಲ್ಮೋಸ್ಟ್ ಡಿಲೇ ಇರೋದ್ರಿಂದ ಪ್ಲಾಟ್ಫಾರ್ಮಿಗೆ ತೊಗೊಂಬಿಟ್ರೆ. ಪ್ಲಾಟ್ಫಾರ್ಮ್ ನಂಬರ್ 3 ಗಾಡಿ ನೋಡ್ರಿ. ಪ್ಲಾಟ್ಫಾರ್ಮ್ 1 ಮೇ ಬಿ ನಂಗೆ ಅನ್ಸೋ ಮಟ್ಟಿಗೆ KSK ಆಕ್ಯುಪೈ ಮಾಡ್ಕೊಂಡಿರ್ಬೋದ. ವಾಯಾ ಪುಣೆ ಐತಲ್ಲ ಇವತ್ತು KSK. ಹಾಂ, ಎಕ್ಸಾಕ್ಟ್ಲಿ ರೀ. ನಾವು ಒಟ್ಟು ನನ್ನ ಅಸಂಪ್ಷನ್ ರಾಂಗ್ ಆಗೋದೇ ಇಲ್ಲ. 30685 ಲೋಕೋಮೋಟಿವ್ದು KSK ಕರ್ನಾಟಕ ಸಂಪರ್ಕ ಕ್ರಾಂತಿ ಯಶವಂತಪುರ ನಿಜಾಮುದ್ದೀನ್. ಧಾರವಾಡದಾಗ ಅಷ್ಟೇ ಅಲ್ರಿ, ಹುಬ್ಬಳ್ಳಿಯಾಗೂ ಜನರಲ್ಲಿಗೆ ರಶ್ ನೋಡ್ರಿ. ಭಾಳ ಐತಿ ಗಾಡಿ ರಶ್. ಆರಾಮದೀವಿ, ಬರೀ ಹೋಗೋಣ. ಗಂಡು ಮೆಟ್ಟಿದ ನಾಡು, ಶ್ರೀ ಸಿದ್ಧಾರೂಢರ ನಾಡು ಹುಬ್ಬಳ್ಳಿಗೆ ನಿಮ್ಮೆಲ್ರಿಗೂ ಸ್ವಾಗತ ರೀ. ನಾವೀಗ ಎಂಟ್ರಾಗೀವಿ ಹುಬ್ಬಳ್ಳಿಗೆ. ಟೈಮ್ ಬಂದ 9:25 ಸಮಥಿಂಗ್ ಆಗತೈತಿ. ಎಕ್ಸಾಕ್ಟ್ ಟೈಮ್ ನೋಡೇ ಬಿಡೋಣ ಬರ್ರಿ, ಯಾಕೆ ಸುಮ್ಮನೆ ಇದು ಮಾಡಿದೆ. 9:29 ಆಗತೈತಿ. ಅರೈವಲ್ ಅದು ನೋಡಿದ್ದೆ ನಾನು. ಇಲ್ಲಿ ನಮಗೆ 10 ನಿಮಿಷ ಸ್ಟಾಪ್. ಯಾಕಂತಂದ್ರೆ ಇಲ್ಲಿ ನಿಮಗೆ ಕ್ರೀವ್ ಚೇಂಜ್ ಆಗ್ತಾರೆ. ಈ ಬೆಳಗಾವಿಯಿಂದ ಹುಬ್ಬಳ್ಳಿ ಮಠ ಒಂದು ಕ್ರೀವ್ ಬರುತ್ತೆ. ಹುಬ್ಬಳ್ಳಿಯಿಂದ ಇನ್ನು ಅರಸೀಕೆರೆ ಮಠ ಒಂದು ಕ್ರೀವ್ ಹ್ಯಾಂಡಲ್ ಮಾಡುತ್ತೆ. ಕ್ರೀವ್ ಅಂತಂತಂದ್ರೆ ಲೋಕೋ ಪೈಲಟ್ ಗಾರ್ಡ್ TC ಅವರೆಲ್ಲ ಚೇಂಜ್ ಆಗ್ತಾರೆ. ಒಳಗಿರುವಂಥ ಅಟೆಂಡರ್ಸ್ ಎಲ್ಲ ಅವರ ಕ್ಯಾರಿ ಆನ್ ಆಗ್ತಾರೆ. ನೀವು ಇಲ್ಲಿ ಊಟ ಗೀಟ ಎಲ್ಲ ಈ ಟ್ರೈನಿಗೆ ಅಂಡಾ ಬಿರಿಯಾನಿ ಇಲ್ಲೆಲ್ಲ ನೀವು ವೆಜ್ ನಾನ್ ವೆಜ್ ಡಿಶಸ್ ಎಲ್ಲ ನಿಮ್ಗೆ ಬಿರಿಯಾನಿ ಟೈಪ್ ಎಲ್ಲ ಸೇಲ್ ಮಾಡೋಕೆ ಬರ್ತಾರೆ. ರೊಟ್ಟಿ ಗಿಟ್ಟಿ ಏನೂ ಸಿಗೋಂಗಿಲ್ಲ. ನೀವು IRCTC ಈ ಕ್ಯಾಟ್ರಿಂಗ್ ಅದು ಯೂಸ್ ಮಾಡ್ಕೊಂಡು ಆರ್ಡ್ರ್ ಮಾಡ್ಕೋಬೋದು. ಮತ್ತು ಕ್ರೌಡ್ ಅಂತೂ ಜಾಸ್ತಿ ಇತ್ತ ನಾನು ನಿಮಗೆ ತೋರಿಸಿದೆ. ಇಲ್ಲಿಂದ ನಿಮಗೊಂದು ರಿಸರ್ವೇಷನ್ ಕೋಟಾನು ಸಿಗುತ್ತೆ ರೀ. ನೀವೇನರ ಬೆಳಗಾವಿಯಿಂದ ಬೆಳಗಾವಿಯಿಂದ ಟಿಕೆಟ್ ಸಿಗತ್ತಿಲ್ಲ ಅಂದ್ರೆ ಟ್ರೈ ಮಾಡಿರಿ ಹುಬ್ಬಳ್ಳಿಗೆ ಸಪ್ರೇಟ್ ಕೋಟ ಐತಿ. ಮತ್ತು ಜಾಸ್ತಿ ಟಿಕೆಟ್ ಅವೈಲಬಿಲಿಟಿ ನಿಮ್ಗೆ ಹುಬ್ಬಳ್ಳಿಯಿಂದನೂ ಸಿಗ್ತಾವೆ ಈ ಟ್ರೈನಿಗೆ. ಟ್ರಾವೆಲ್ ಮಾಡೋದ್ನಾಗ ನಿಮ್ಗೆ ಏನಾರ ನೀರಿಂದು ಬೇಕಂದ್ರೆ ನೀವು ಹೊರಗೆ ನೀರಿನ ಬಾಟ್ಲಿ 15 ರೂಪಾಯಿಗೆ ಸಿಗತ್ತಾವ. ಸ್ಟೇಷನ್ ಒಳಗೆ ನಿಮ್ಗೆ ಗೊತ್ತಿರ್ಬೋದು, ಬಟ್ 20 ರೂಪಾಯಿ ಪೇ ಮಾಡೋಕೆ ಹೋಗ್ಬಿಟ್ರೆ ಸ್ಟೇಷನ್ ಒಳಗೆ ನಿಮ್ಗೆ 24 ಅವರ್ ಅವೈಲೇಬಲ್ ಇರುವಂಥ ಇಂಥವು 10 ರೂಪಾಯಿಗೆ ಒಂದು ಬಾಟ್ಲ್ ಸಿಗ್ತಾವೆ. ನಿಮ್ದು ಒಂದು ಬಾಟ್ಲ್ ಇತ್ತಂದ್ರೆ 5 ರೂಪಾಯಿ ಲೀಟ್ರ್ ಈ ಸ್ಟಾಲ್ ಒಳಗೆ ನಿಮಗೆ ನೋಡೋಕೆ ಸಿಗುತ್ತೆ. ಏನಾರ ಟ್ರಾವೆಲ್ ಮಾಡತ್ತೀರಂದ್ರೆ ಇದೇನು ಆಪರ್ಚುನಿಟಿ ಕೊಟ್ಟರಲ್ಲ ರೈಲ್ವೇಸ್ದವ್ರು, ಇದನ್ನು ಸದುಪಯೋಗ ಪಡಿಸ್ಕೋರಿ ಅನ್ನೋದು ನಂದು ಆಶಯ ರೀ. 9:28 ಏನೋ ಸಮಥಿಂಗ್ ಅರೈವ್ ಆಗಿದ್ವಿ. ಇನ್ನೂ ಡಿಪಾರ್ಟ್ ಆಗಿಲ್ಲ. ಸ್ವಲ್ಪ ಡಿಪಾರ್ಟ್ ಆದಂಗೆ ಮಾಡ್ತು, ಬಟ್ ನಿಂತೀವಿ. YPR ವಾಸ್ಕೋ ಬರಾಕೈತೆ ನೋಡ್ರಿ. ಈ ಗಾಡಿ ಅಂತೂ ವರ್ಸ್ಟ್ ಕಂಡೀಷನ್ ಒಳಗೈತೆ ನೋಡ್ರಿ. ಭಾಳ ಮೇಂಟೆನೆನ್ಸ್ ಮಾಡಬೇಕು. ವಾಸ್ಕೋಟಿಗಾಮ ಭಾಳ ಬೇಜಾರು ಮಾಡುತ್ತೆ. ಯಾರು ನೋಡತ್ತೀರಂದ್ರೆ ಪ್ಲೀಸ್ ಗಾಡಿ ಅದನ್ನು ಚಲೋ ಮೇಂಟೈನ್ ಮಾಡಿ ಇಡ್ರಿ. ಯಾಕಂತಂತಂದ್ರೆ ನಮ್ಮ ಗಾಡಿ ಎಲ್ಲ ಮಸ್ತ್ ಗಾಡಿಗಳು ಅದಾವೆ.
ಬಟ್ ಯಶವಂತಪುರ ವಾಸ್ಕೋ ಬರೀ ವಾಸ್ಕೋಡಿಗೆ ನಮಗೆ ಹೋಗೋ ಸಂಬಂಧ ಅದು ಹೆಂಗೆ ಆಗತ್ತೆ ಅಂದ್ರೆ ಭಾಳ ಬೇಜಾರಾಗುತ್ತೆ. ನಮ್ಮ ಕೆ ಎಸ್ ಕೆ ನೋಡ್ರಿ ಅಷ್ಟು ಲಾಂಗ್ ರನ್ ಆದರೂ ಎಷ್ಟು ಮಸ್ತ್ ಇರುತ್ತೆ. ನಮ್ಮ ಇದನ್ನು ನೋಡ್ರಿ ಹಂಪಿ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಗಳು ನೋಡ್ರಿ ಎಷ್ಟು ಮಸ್ತ್ ಟಾಪ್ ನಾಚ್ ಇರ್ತಾವೆ. ನಮ್ಮ ವಿಡಿಯೋಗಳೊಳಗೆ ನೋಡೇ ಬಿಟ್ಟಿರ್ತೀರಿ ನೀವು. ಬಟ್ ಒಂದಷ್ಟು ಟ್ರೈನ್ಗಳು ಅವು ಚಲೋ ಆಗ್ಬೇಕು ಅನ್ನೋದು ನಂದು ಆಸೆ. ಯಶವಂತಪುರ ವಾಸ್ಕೋ ಅರೈವಾತ್ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ 2ಕ್ಕೆ. ಡಿಪಾರ್ಟ್ ಆದ್ವಿ ನೋಡ್ರಿ ನಾವೀಗ ಹುಬ್ಬಳ್ಳಿ ಜಂಕ್ಷನಿಂದ ಭಾಳ ನಿಂತಿದ್ದೀವಿ. ಬಾಜು ಪ್ಲಾಟ್ಫಾರ್ಮ್ದಾಗ ಬಂದೈತಿ ಇಲ್ಲಿ ತಿರುಪತಿಯಿಂದ ಹುಬ್ಬಳ್ಳಿಗೆ ಬರುವಂಥ ಫಾಸ್ಟ್ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಅಂತೇಳಿ ಕ್ಯಾಟಗರಿ ಕೊಟ್ಟು ಓಡಿಸ್ತಾರೆ. ಬಟ್ ಇದನ್ನು ಕೋವಿಡ್ ಆದಮೇಲಿಂದ ಸ್ಪೆಷಲಾಗಿ ಓಡಾದಿತ್ತು. ಬಟ್ ರೀಸೆಂಟಾಗಿ ಅದನ್ನು ಸ್ಪೆಷಲಿಂದ ಎಕ್ಸ್ಪ್ರೆಸ್ ಕ್ಯಾಟಗರಿ ಮಾಡ್ರಲ್ಲ, ಅದು ಭಾಳ ಖುಷಿ ಆಗುತ್ತೆ. ಇಲ್ಲಾಂದ್ರೆ ಸೂಪರ್ ಫಾಸ್ಟ್ ಫೇರ್ ಕೊಟ್ಟು ಆ ಗಾಡಿಗೆ ಹೋಗ್ಬೇಕಿತ್ತು. ಪ್ರತಿಯೊಂದು ಸ್ಟಾಪು ತರ್ಬೋತದ ಆಲ್ಮೋಸ್ಟ್. ಯಾವುದೋ ರೇಕ್ ಸ್ಟೇಬಲ್ ಮಾಡ್ಯಾರ ನೋಡ್ರಿ ಇಲ್ಲಿ ಹೊಸ LHB ರೇಖಾ. ಹುಬ್ಬಳ್ಳಿ ಸೌತ್ ಒಳಗೆ ಸ್ಟೇಬಲ್ ಐತಿ. ಫುಲ್ ಫ್ಲ್ಯಾಟ್ ಬಿಲ್ ಹೊಂಟದ ನೋಡ್ರಿ ಮಸ್ತ್. ನೈಟ್ ಇಲ್ಲಿಲ್ಲ ಅಂದ್ರೆ ನಿಮ್ಗೆ ಟ್ರ್ಯಾಕ್ ಸೌಂಡ್ ಫೀಲ್ ಮಾಡಿಸ್ತಿದ್ದೆ. ಬಟ್ ಹೊರಗೆ ಏನು ಕಾಣೋದಿಲ್ಲ. ಎಳ್ವಿಗೆ ಅರಾವದೀವಿ ನೋಡ್ರಿ ನಾವು ಇಲ್ಲಿ. ನಾವೀಗ ಎಂಟ್ರ್ ಆಗ್ಯಾವ್ರಿ LVಗೆ. ನೀವು ಜಾಸ್ತಿ ಜನ ಈ ಸ್ಟಾಪದ ಹೆಸರು ಕೇಳೋಂಗಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಟ್ರೈನ್ಗಳೆಲ್ಲ ಇಲ್ಲಿ ಸ್ಕಿಪ್ ಮಾಡ್ತಾವೆ. ವಿಶ್ವಮಾನವ, ಬೆಳಗಾವಿ, ಮೈಸೂರು ಮತ್ತು ಒಂದಷ್ಟು ಸಣ್ಣ ಟ್ರೈನ್ಗಳು ಅಷ್ಟೇ ಇಲ್ಲಿ ಸ್ಟಾಪ್ ಮಾಡೋದ್ರಿಂದ ಜಾಸ್ತಿ ಜನ ಗೊತ್ತಿರಲ್ಲ. ಹುಬ್ಬಳ್ಳಿ ಹಾವೇರಿ ನಡಕ್ಕೆ ಒಂದು ಸ್ಟೇಷನ್ ಬರುತ್ತೆ ರೀ. ಇದು ನಿಮ್ಗೆ ಸಮೀಪ ಐತಿ ಲಕ್ಷ್ಮೇಶ್ವರ ತಾಲೂಕು ಬರುತ್ತೆ ಗದಗ ಡಿಸ್ಟಿಕ್ ಒಳಗೆ. ಅದಕ್ಕೆ ಇಲ್ಲಿಂದ ನಿಮ್ಗೆ ಕ್ರೌಡ್ ನೋಡೋಕೆ ಸಿಗುತ್ತೆ ನೋಡ್ರಿ. ಜಾಸ್ತಿ ಐತಿ, ಅಷ್ಟೇನು ಫೆಸಿಲಿಟಿ ಇಲ್ಲ ಮತ್ತು ಜಾಸ್ತಿ ಟ್ರೈನ್ಗಳು ಸ್ಟಾಪ್ ಇಲ್ಲ. 2 ನಿಮಿಷ ಅಷ್ಟೇ ಸ್ಟಾಪ್ ಐತಿ ನೋಡ್ರಿ ಇಲ್ಲಿ ಡಿಪಾರ್ಟ್ ಆದ್ವಿ. ನಿಮ್ಗೆ ಈ ಸೈಡ್ ಪ್ಲಾಟ್ಫಾರ್ಮ್ ಒಳಗೆ ಏನು ಸಿಗಲ್ಲ. ನಾನು ನೋಡ್ದಂಗೆ ಇದೆ ಫುಲ್ಲ ಟೇಬಲ್ ಟಾಪ್ ಗದಗ ಅನ್ಸುತ್ತೆ ರೈಲ್ವೆ ಸ್ಟೇಷನ್. ಯಾಕಂದ್ರೆ ಇದು ಮೇನ್ ರೋಡ್ ಏನೈತಲ್ಲ ಗದಗ ಹಾವೇರಿ, ಅದು ತೆಳಗೆ ಹೋಗುತ್ತೆ ಸ್ಟೇಷನ್ ತೆಳಗೆ. ನಾನು ಇಲ್ಲಿ ನೋಡ್ರಿ ಇಲ್ಲಿ 10:43 ಬರೋ ಟೈಮಿಂಗ್ ಇತ್ತು. 10:45 ಬಂದೇವಿ. ಇಲ್ಲೇ ಇದೀವಿ ನಾವೀಗ ಅರೈವಾದ್ವಿ ಹೋರಿ ಹಬ್ಬದ ನಾಡು ಹಾವೇರಿಗೆ. ಬರ್ರಿ. ರೀಸೆಂಟಾಗಿ ಹಾವೇರಿಗೆ ಒಂದೇ ಭಾರತ ಏನು ಸ್ಟಾಪ್ ಕೊಟ್ಟಾರಲ್ರಿ, ಅದ್ರದ್ದು ಜರ್ನಿನೂ ಮಾಡಿ ನಾನು ನಿಮ್ಗೆ ಹೇಳ್ದಂಗೆ ಇಂಟ್ರೋದೊಳಗೆ ಭಾಳ ಮಜಾ ಬಂತು ನನಗಂತೂ ಜರ್ನಿ ಮಾಡಿ. ಅದ್ರೊಳಗೆ ಒಂದಷ್ಟು ಫಾಲ್ಟು ಹುಡುಕಿ ನಾನು ಅದನ್ನು ನಿಮ್ಗೆ ಆ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ 2 ನಿಮಿಷ ಸ್ಟಾಪ್ ಇರುತ್ತೆ. ಮೈಸೂರಿಗೆ ಹೋಗೋ ಟ್ರೈನ್ನ ಇದನ್ನು ನೀವು ಪ್ರಿಫರ್ ಮಾಡ್ಬೋದು. ಹೊಸದಾಗಿ LHB ಆಗಿರೋದ್ರಿಂದ ನಿಮ್ಗೆ ಇದು ಇನ್ಫಾರ್ಮೇಷನ್ ಇರಲಿ ಅಂತೇಳಿ ನಾನು ಈ ಟ್ರೈನ್ ಜರ್ನಿ ಮಾಡತ್ತಿದ್ರಿ. ಬಟ್ ಟೈಮಿಗೆ 11 ಗಂಟೆಗಿದೆ. ನೋಡೋಣಂತ ಎಲ್ಲಿ ಮಟ್ಟ ಕವರ್ ಮಾಡೋದಾಗುತ್ತೆ ಮಾಡೋಣಂತ. ನೆಕ್ಸ್ಟ್ ನಿಮಗೆ ಇದು ಪೂರ್ತಿ ಡೀಟೇಲ್ಡ್ ಇದು ಕೋಚ್ ಕಂಪೋಸಿಷನ್ ಒಳಗೆ ಹೆಂಗೆ ಐತಿ ಎಲ್ಲ ನಿಮ್ಗೆ ಬಸ್ ಎಕ್ಸ್ಪ್ರೆಸ್ ಒಳಗೆ ನೋಡೋಕೆ ಸಿಗುತ್ತೆ. ಅದೇ ನೆಕ್ಸ್ಟ್ ದಿನ ಒಂದು ದಿನ ಬಿಟ್ಟು ಬರ್ತಾರೆ ಅಷ್ಟೇ, ಭಾಳ ಏನು ಡಿಲೇ ಮಾಡಲ್ಲ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ವಿವೇಕ್ ಸೂಪರ್ ಫಾಸ್ಟ್ ಜರ್ನಿ ಸೀರೀಸ್ ನಿಮ್ಗೆ ನೋಡೋಕೆ ಸಿಗುತ್ತೆ.
ನಂಗೆ ಎಲ್ ಎಚ್ ಪಿ ಒಳಗೆ ಏನು ಇಷ್ಟ ಆಗೋದಪ್ಪ ಅಂತಂದ್ರೆ ಫ್ಲ್ಯಾಟ್ ಬಿ ಒಳಗೆ ನಿದ್ದೆ ಮಾಡೋದು ಮಜಾ ಬರುತ್ತೆ ರೀ. ಬಟ್ ಏನೋ ಮಜಾ ಇದ್ದರೂ ಅದು ಐ ಸಿ ಎಫ್ ಟ್ರ್ಯಾಕ್ ಸೌಂಡ್ ಮುಂದೆ ಏನೂ ಅಲ್ಲ. ನಾನು ಐ ಸಿ ಎಫ್ ಇತ್ತಂದ್ರೆ ಯಾವ ಗಾಡಿ ಒಳಗೂ ಎ ಸಿ ಮಾಡೋಂಗಿಲ್ಲ. ನೀವು ನೋಡಿರಿ ಆಲ್ಮೋಸ್ಟ್ ನಾನು ಪ್ರಿಫರ್ ಮಾಡ್ತೀನಿ ಸ್ಲೀಪರ್ ಒಳಗೆ. ಬಟ್ ಎಲ್ ಎಚ್ ಬಿ ಇತ್ತಂತಂದ್ರೆ ಏನು ಫರಕ ಬೀಳಂಗಿಲ್ಲ. ಎ ಸಿ ಮತ್ತು ಸ್ಲೀಪರ್ ಆಲ್ಮೋಸ್ಟ್ ನಮಗೆ ಸೇಮ್ ಅನಿಸುತ್ತೆ. ಯಾಕಂದ್ರೆ ಇದ್ರೊಳಗೆ ಎಂಥ ಟೆಕ್ನಾಲಜಿ ಇಟ್ಟಿರಪ್ಪ ಅಂತಂದ್ರೆ ನಿಮ್ಗೆ ಹೊರಗಿನ ಸೌಂಡ್ ಜಾಸ್ತಿ ಒಳಗೆ ಬರಲಂಗೆ ಇಟ್ರೆ ಅದಕ್ಕೆ ಅಪ್ಗ್ರೇಡೇಷನ್ ಅಂತಾರೆ. ರೈಲ್ವೇಸ್ ಅದಕ್ಕೆ ಎಲ್ ಎಚ್ ಬಿ ಕೋಚಸ್ನ ಪ್ರೊವೈಡ್ ಮಾಡತೈತಿ ಎಲ್ಲ ಟ್ರೈನ್ಗಳಿಗೆ. ಇಲ್ಲಿ ನೋಡ್ರಿಲ್ಲ ಲೆಕ್ಕಕ್ಕೆ ನೋಡ್ಬೇಕಂದ್ರೆ ಇವೆಲ್ಲ ಇದೇನು ಸೆಕ್ಯೂರಿಟಿ ಪರ್ಪಸ್ದು ಎಲ್ಲ ನೋಡ್ಬೇಕಂದ್ರೆ ಇವು ಗಾಡಿ ಇದ್ದಾವೆ. ಯಾಕಂತಂದ್ರೆ ಏನೋ ಒಂದು ದುರ್ಘಟನೆ ಆತಂತ ತಿಳ್ಕೊರಿ, ಇವ್ಕೂರು ಕಪ್ಲಿಂಗ್ ಇದಾಗಲ್ಲ, ಒಂದ್ರ ಮೇಲೆ ಒಂದು ಇವು ಕೋಚಸ್ ಹತ್ತಂಗಿಲ್ಲ. ನೀವು ಕಂಚನಜಂಗದ ಟ್ರೈನ್ ಆಕ್ಸಿಡೆಂಟದ್ದು ನೋಡ್ಬೋದು, ನಾನು ಹಾಕಿರ್ತಾನೆ ಇಲ್ಲೇ. ಅದ್ರೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಕೋಚ್ ಮೇಲೆ ಒಂದು ಕೋಚ್ ಹತ್ಕೊಂಡಿದ್ದು. ಐ ಸಿ ಎಫ್ ಒಳಗೆ ಕಪ್ಲಿಂಗ್ ಹಂಗಿರುತ್ತೆ. ಬಟ್ ಇದ್ರ ಕಪ್ಲಿಂಗ್ ಎಷ್ಟು ಸ್ಟ್ರಾಂಗ್ ಇರುತ್ತಂದ್ರೆ ಈ ಟ್ರೈನ್ ಸೈಡ್ ಹೋಗ್ಬಿಡುತ್ತೆ ಒಟ್ಟು. ನಮ್ಮ ಒಂದು ಕೋಚ್ ಮೇಲೆ ಒಂದು ಕೋಚ್ ಹತ್ಕೊಳ್ಳೋಂಗಿಲ್ಲ. ಅದಕ್ಕೆ ಎಲ್ ಎಚ್ ಬಿ ಅಪ್ಗ್ರೇಡ್ ಮಾಡ್ತಾರೆ. ಮತ್ತು ಸ್ಪೀಡೂ ಫ್ಯಾಕ್ಟರ್ ಆಗುತ್ತೆ. ನೀವು ನೋಡ್ಬೋದು, ನಿಮಗೆ 110 ಮ್ಯಾಕ್ಸಿಮಮ್ ಸ್ಪೀಡ್ ಐತಿ ಐ ಸಿ ಎಫ್ ಅದ. ಬಟ್ ಎಲ್ ಎಚ್ ಬಿ 130 ಈಗ ಓಡಿಸತ್ತಾರ. ಬಟ್ ಓಡಿಸ್ಬೋದು 116 ಡಿಪಾರ್ಟ್ ಆದ್ವಿ ನಾವೀಗ ಹಾವೇರಿಯಿಂದ. ರಾಣೆಬೆನ್ನೂರಿಗೆ ಅರಾವಾದೀವಿ ನೋಡ್ರಿ ನಾವೀಗ. ರಾಣೆಬೆನ್ನೂರು ಸ್ಟೇಷನ್ ಒಳಗೂ ನೋಡ್ರಿ ಕ್ರೌಡ್ ಜಾಸ್ತಿ ಕಾಣತ್ತಿರ್ಬೋದು. ನೀವು ಎಕ್ಸ್ಪೆಕ್ಟ್ ಮಾಡಿರಿ ಯಾವ ಟ್ರೈನಿಗೆ ಇರ್ಬೋದು ಅಂತೇಳಿ. ನಾನು ಹೇಳ್ರೆ ನಿಮ್ಗೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬರೋದಲ್ಲ ಹಿಂದೆ, ಅದಕ್ಕೆ ಕ್ರೌಡ್ ಜಾಸ್ತಿ ಐತಿ. ಮತ್ತು ನಮ್ಮ ಮುಂದೆ ಓಡಾತೈತಿ ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್. ಶಾಂತ ಐತಿ ನೋಡ್ರಿ. ಅದಾದ್ವಿ ನೋಡ್ರಿ ನಾವೀಗ ರಾಣೆಬೆನ್ನೂರಿಂದ. ಆಲ್ಮೋಸ್ಟ್ ಎಷ್ಟಾಗತ್ತಾವಲ್ಲ ಅಷ್ಟು ಸ್ಟೇಷನ್ಸ್ ಕವರ್ ಮಾಡತ್ತೀನಿ. ಮತ್ತು ನಿಮಗೆ ಫೇರ್ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ 350 ರೂಪೀಸ್ ನಿಮ್ಗೆ ಸ್ಲೀಪರ್ ಕ್ಲಾಸಿಗೆ ಬೀಳುತ್ತೆ. ನಾನು ಬೆಳಗಾವಿಯಿಂದ ಮಾತಾಡ್ತೀನಿ. ಹುಬ್ಳಿಯಿಂದ ಟ್ರಾವೆಲ್ ಮಾಡತ್ತಾರಿಂದ 280 ರೂಪೀಸ್ ಬೀಳುತ್ತೆ. ಪ್ಲಸ್ ನೀವು ಇದು ಕನ್ವೀನಿಯನ್ಸ್ ಫೀಸ್ ಎಲ್ಲ ನೀವು ಆ್ಯಡ್ ಮಾಡ್ಕೋಬೋದು. 3 AC ಟ್ರಾವೆಲ್ ಮಾಡ್ತಾರೆ ಅಂದ್ರೆ 900 ರೂಪೀಸ ಬೆಳಗಾವಿಯಿಂದ. ಮತ್ತು ಹುಬ್ಬಳ್ಳಿಯಿಂದದು ಮಾಡ್ತಾರೆ 760 780 ಹಿಂಗೆ ಬೀಳುತ್ತೆ. 2 AC ಮಾಡತ್ತಾರೆ ಅಂದ್ರೆ ಹಂಗೆ ಪ್ಲಸ್ 500 ಮಾಡ್ಕೋರೋದಕ್ಕೆ ಇಷ್ಟು ಚಾರ್ಜ್ ನಿಮ್ಗೆ ಆಗುತ್ತೆ. ಫಸ್ಟ್ AC ಐತಿ. ಫಸ್ಟ್ AC ಫುಲ್ ಇಲ್ಲ, HA1 ಐತಿ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಪ್ಯಾಂಟ್ರಿ ಕಾರ್ ಸಿಗೋಂಗಿಲ್ಲ. ಯಾಕಂದ್ರೆ ಓವರ್ ನೈಟ್ ಗಾಡಿ ಪ್ಯಾಂಟ್ರಿ ಅವಶ್ಯಕತೆ ಇಲ್ಲ. ಸೈಡ್ ಪ್ಯಾಂಟ್ರಿದವ್ರು ಬರ್ತಾರೆ. ಮತ್ತು ನೀವು ಬಸವ ಎಕ್ಸ್ಪ್ರೆಸ್ ಹೋಗೋದ್ನಾಗು ಏನಾಗುತ್ತೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಾಗ ನೋಡ್ರಿ. ಬರ್ರಿ ಡಿಪಾರ್ಟ್ ಆದ್ವಿ. ಹರಿಹರಕ್ಕೂ ಅರಾವಾದೀವಿ ನೋಡ್ರಿ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಸ್ಟೇಷನ್ಸ್ ಬಂದಾಗ್ಬಿಡ್ತಾವೆ ನಿಮ್ಗೆ. ಹಾವೇರಿ ಆದ್ಮೇಲೆ ಬ್ಯಾಡಗಿ ಬರುತ್ತೆ, ಬ್ಯಾಡಗಿ ಆದ್ಮೇಲೆ ರಾಣಿಬೆನ್ನೂರು ಆದ್ಮೇಲೆ ಹರಿಹರ. ದಾವಣಗೆರೆ ಮಟ್ಟ ಹೆಂಗೆ ಅನ್ಸುತ್ತೆ ಅಂದ್ರೆ ಇದು ಶಟಲ್ ಟ್ರೈನ್ ಗತೆ ಅನ್ಸುತ್ತೆ. ಬಟ್ ಮಜಾ ಮಾತ್ರ ಭಾಳ ಬರುತ್ತೆ ಗಾಡಿ ಒಳಗೆ. ಎಕ್ಸಲ್ರೇಷನು ಚಲೋ ಇರುತ್ತೆ ಈ ಸ್ಟೇಷನ್ಸ್ ಒಳಗೆ. ಹರಿಹರದಾಗ ಈಗ ಮೇ ಬಿ ಬಂದು ಶಂಟಿಂಗ್ ಅಂದ್ರೆ ಪ್ಲಾಟ್ಫಾರ್ಮ್ 1 ಒಳಗೆ ನಿಂದಿರುತ್ತೆ. ಹರಿಹರದಿಂದ ಹೊಸಪೇಟೆಗೆ ಹೋಗುವಂಥ ಪ್ಯಾಸೆಂಜರ್. ಅದರ ರೇಕ್ ಶೇರಿಂಗನ್ನು ಐತೆ, ನೀವು ನೋಡ್ಬೋದು ಭಾಳ ಗಾಡಿ ಜೊತೆ. ಹಾಂ ಬಂದು ನಿಂತಬಿಟ್ಟೈತೆ ನೋಡ್ರಿ. ಇಲ್ಲಿ ಮಾತಾಡತ್ತಿದ್ದೀವಿ ಅಷ್ಟೊತ್ತಿಗೆ ಬಂದಿದೆ. ಹರಿಹರ ಹೊಸಪೇಟೆ ಪ್ಯಾಸೆಂಜರ್, ಹೊಸಪೇಟೆ KSR ಬೆಂಗಳೂರು, KSR ಬೆಂಗಳೂರಿಂದ ಇದಕ್ಕೆ ಬರುತ್ತೆ. ಮತ್ತು ಹುಬ್ಬಳ್ಳಿಯಿಂದ ಹೋಗುತ್ತಾ ಎಲ್ಲಿಗೆ ವಿಜಯಪುರಕ್ಕೆ ಹೋಗುತ್ತೆ. ವಿಜಯಪುರದಿಂದ ಮತ್ತು ಹುಬ್ಬಳ್ಳಿ ಬಂದು ಹುಬ್ಬಳ್ಳಿಯಿಂದ ಬೆಂಗಳೂರು ಹೋಗಿ, ಬೆಂಗಳೂರಿಂದ ಹೊಸಪೇಟೆ ಹೋಗಿ, ಹೊಸಪೇಟೆಯಿಂದ ಇದಕ್ಕೆ ಹರಿಹರಕ್ಕೆ ಬಂದು ಹರಿಹರದಿಂದ ಮತ್ತು ಹೊಸಪೇಟೆ ಹಿಂಗೆ ರೊಟೇಷನ್ ಆಗುತ್ತೆ. ಇದ್ರದ್ದು ಇಲ್ಲೂ ನಿಮಗೆ 2 ನಿಮಿಷ ಸ್ಟಾಪ್ ಸಿಗುತ್ತೆ. ಆರಾಮಾಗಿ ನೀವು ಹತ್ಕೋಬೋದು. ಬಟ್ ಕನ್ಫ್ಯೂಸ್ ಭಾಳ ಮಂದಿಗೆ ಆಗಿರುತ್ತೆ ಇವತ್ತು. ಯಾಕಂದ್ರೆ ಅಷ್ಟು ಜನಕ್ಕೆ ನೋಡಿರೋದಿಲ್ಲಲ್ಲ. ನಾರ್ಮಲಾಗಿ ಬೆಳಗಾವಿ ಮೈಸೂರು ಟ್ರೈನ್ ಈ ಟೈಪ್ ಉತ್ಕೃಷ್ಟ ಕೋಚ್ ಬರುತ್ತೆ. ಇದೇನು ಬಂತು ಹೌದು ಅಲ್ಲೋ ಅಂತೇಳಿ 2-3 ಸತ ವೆರಿಫೈ ಮಾಡ್ಕೊಂಡು ಜಾಸ್ತಿ ಜನ ಹತ್ತತ್ತಾರೆ. ಮೈಸೂರಿಂದ ಪಂಡ್ರಪುರ್ಗೆ ಹೋಗುವಂಥ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ನ ಕ್ರಾಸ್ ಮಾಡತ್ತೀವಿ ನೋಡ್ರಿ ನಾವು ಹರಿಹರ ಔಟ್ರದಾಗ. ಅರಾವಾದೀವಿ ನೋಡ್ರಿ ನಾವೀಗ ದಾವಣಗೆರೆಗೆ. ನಂಗಂತೂ ಒಂದು ಸ್ವಲ್ಪ ಈಗ ಏನರ ಸೈಡ್ಸ್ ತಿನ್ಬೇಕಂತ ಅನ್ಸಿತ್ತು. ನಾವು ಹಂಗೆ ಮಾತಾಡ್ಕೊಂತ ಕೊಂಡಿದ್ದೀವಿ ರೀ. ಸೋನು ಅಣ್ಣ, ಪ್ರೀತಮ್ ಬೈ ಮತ್ತು ನಾವು ಮಾತಾಡತ್ತೇವೆ ತಡಿ ಇನ್ನಂಥೇಳಿ ಖಾಲಿ ಕುಂತ್ರ ಹೆಂಗಿರುತ್ತೆ ಅಂತೇಳಿ ಚಾಯ್ ಪಿ ಚರ್ಚೆ ಮಾಡೋಣ ನಾವೀಗ. 2 ಟೀ ಆಯ್ತಾ? ಬರ್ರಿ ನೋಡ್ರಿ ದಾವಣಗೆರೆಗೆ ಇದೇನು ಮಷಿನ್ ಟೀ ತೊಗೊಂಡಿವಲ್ಲ ಅನ್ನ ಹೋಗ್ತೈತೆ ರೀ. ಎಲ್ಲರೂ ನೀವು ಟ್ರಾವೆಲ್ ಮಾಡತ್ತೀರಂದ್ರೆ ಮಷಿನ್ ಟೀ ಪ್ರಿಫರ್ ಮಾಡಿರಿ.
ಏನೈತ್ರಿ ಒನ್ ಆಫ್ ದ ಬೆಸ್ಟ್ ಟೀಸ್ ನಾನು ಇಂಡಿಯನ್ ರೈಲ್ವೇಸ್ ಒಳಗೆ ಹ್ಯಾಂಗೆ ಮಾಡಿದ್ದು ಬೆಸ್ಟ್ ನೋಡ್ರಿ ಒನ್ ಆಫ್ ದ ಬೆಸ್ಟ್ ಅಲ್ಲ ಬೆಸ್ಟ್. ಚಹಾ ಅಂತೂ ಮಸ್ತ್ ಐತ್ರಿ. ಡಿಪಾರ್ಟ್ ಆದ್ವಿ ಆ ಸ್ಟಾಲ್ನ ಪ್ರಿಫರ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡಿ. ಪ್ಲಾಟ್ಫಾರ್ಮ್ ನಂಬರ್ 2 ಒಳಗೆ ಐತಿ. ಹ್ಯಾವನ್ರಿ ಒನ್ ಆಫ್ ದ ಬೆಸ್ಟ್ ಟೀಸ್ ನಾನು ಇಂಡಿಯನ್ ರೈಲ್ವೇಸ್ ಒಳಗೆ ಕುಡ್ದಿದ್ದು ಇದುವರೆಗೂ ಎಲ್ಲರದು ಬೆಸ್ಟ್ ಅಂತ ನಂಗೆ ಬಂತ ರಿವ್ಯೂ. ಈ ದಿನ ನಾವು ಇಲ್ಲಿಗೆ ಎಂಡ್ ಮಾಡೋಣಂತ. ಸಿಗೋಣಂತ ಮಾರ್ನಿಂಗ್ ಎಲ್ಲಿ ಎಚ್ಚರ ಆಗುತ್ತೆ ಆಲ್ಮೋಸ್ಟ್ ನಾನು ಟ್ರೈ ಮಾಡ್ತೀನಿ ಬೆಳಗ್ಗೆ ಕೆ ಆರ್ ನಗರಕ್ಕೆ ಹೇಳಕ್ಕೆ, ಇಲ್ಲಾಂದ್ರೆ ನಾವು ಸಿಗೋಣಂತ ಮೈಸೂರು ಜಂಕ್ಷನ್ ಒಳಗೆ. ಶುಭರಾತ್ರಿ. 6 ಗಂಟೆಗೆ ಟೈಮಿಂಗ್ ಇತ್ತು ನೋಡ್ರಿ, 6:15 ಆಗೈತಿ. ಬಂದು ಅರೈವ್ ಆಗಿವಿ ಈಗ ಮೈಸೂರು ಜಂಕ್ಷನ್ಗೆ. ಪೂರ್ತಿ ಖಾಲಿ ಆಗೈತಿ ಈಗೆಲ್ಲ ಲಾಗ್ ಗೀಕೆಲ್ಲ ತೆಗಾತೀವಿ. ಬರೀ ಈಗ ಹೋಗೋಣಂತ ನಾವು ನೋಡ್ರಿ. ಅಂತೂ ಇಂತೂ ಬಂದು ತಲುಪಿದ್ದೀವಿ ಮೈಸೂರಿಂದ ನೆಕ್ಸ್ಟ್ ಜರ್ನಿ ನಮ್ದು ಏನಿರುತ್ತೆ ಬಾಗಲಕೋಟೆಗೆ ಬಸವ ಎಕ್ಸ್ಪ್ರೆಸ್ಸಾಗೆ. ಯಾರ ಮೀಟ್ ಆಗಕ್ಕೆ ಬರ್ತಿರೋದು ಅಂದ್ರೆ ಬರ್ಬೋದು. ಆ್ಯಸ್ ವೆಲ್ಕಮ್. 25 ವಿಡಿಯೋ ಬರತ್ತೈತಿ. ಇವತ್ತು ನಾನು ಜರ್ನಿ ಮಾಡ್ತಿರ್ತೀನಿ. ಸಿಗೋಣಂತ್ರಿ ಮುಂದೆ ನೋಡೋಳಗೆ. ನಂದು ಕೋಚ್ ಬಂದುಬಿಟ್ಟು B4 B2 B4 B2 B4 B2 ಹಾಂ B2 ಅಂತ್ರಿ. B2 ಕೋಚ ನೀವು ಮೀಟ್ ಮಾಡಕ್ಕೆ ಬರ್ಬೋದು. ಇಲ್ಲಿ ಮಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೊಂತೀನಿ. ಸಿಗೋಣಂತ ಮುಂದೆ ನೋಡಿ ಒಳಗೆ. ಅಲ್ಲಿ ಮಟ ಜೈ ಹಿಂದ್ ಜೈ ಕರ್ನಾಟಕ ಮಾತು.